ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರಿ ಹಾಗೂ ನಮ್ಮ ನ್ಯಾವಿಗೇಷನ್ ಚಾನೆಲಲ್ಲಿ ನಾವು ಬೆಂಗಳೂರು ಮೈಸೂರು ಹೈವೇ ಆ ಒಂದು ಹೈವೇ ಆದಮೇಲೆ ಇರುವಂತಹ ವ್ಯಾಪಾರಗಳು ಯಾವ ರೀತಿ ಬದಲಾವಣೆಗಳನ್ನು ಕಂಡಿದ್ದಾವೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಅಲ್ವಾ. ಸೊ ಅದೇ ಸೀರೀಸಲ್ಲಿ ಇವಾಗ ಆ ಎಲ್ಲ ವ್ಯಾಪಾರಿಗಳಿಗೂ ಮತ್ತು ವ್ಯಾಪಾರಕ್ಕೂ ಸಹಾಯ ಆಗುವಂತಹ ಒಂದು ಸೊಲ್ಯೂಷನ್ ಅಂತ ನಾನು ಕರೆಯಲ್ಲ ಇದನ್ನು, ಒಂದು ದಾರಿನ ತೋರಿಸಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಗಣ್ಯ ವ್ಯಕ್ತಿ, ಒಳ್ಳೆ ಸಮಾಜ ಸೇವಕ ಅಂತಾನೆ ಹೆಸರನ್ನ ಮಾಡಿರುವಂತಹ ಒಬ್ಬ ಒಳ್ಳೆ ವ್ಯಕ್ತಿ ಕಡೆಯಿಂದ ಇದಕ್ಕೆ ಒಂದು ದಾರಿ ಸಿಕ್ಕಂಗಾಗಿದೆ. ಬನ್ನಿ ನೋಡೋಣ. What a lovely situation for us and what a lucky situation I should say, because I am standing with Mr. A. Manju from the Magadi Taluk. He's been elected as the MLA earlier and now he's just come into Guru Hotel to eat one of the lovely famous Tata Idlis in Biddi. ಅಣ್ಣ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ, ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಸುಮ್ಮನೆ ಹಂಗೆ ಬಂದ್ವಿ ಶೂಟ್ ಮಾಡ್ಕೊಂಡು ನೋಡೋಣ ಅಂದ್ಬಿಟ್ಟು, ಬಟ್ ನೀವು ಕೂಡ ಇಲ್ಲೇ ಬಂದು ತಿಂತಾರೆ, ನಮಗೆ ಖುಷಿ ಆಗ್ತಾಯಿದೆ. ಅಣ್ಣ ನಿಮಗೇನು ಗುರು ಹೋಟ್ಲ್ ಇಷ್ಟ? ನಾನು ಯೂಶ್ವಲಿ ಬಿಡದಿನಲ್ಲಿ ಭಾಳಷ್ಟು ಹೋಟ್ಲುಗಳಿದ್ದಾವೆ. ಸೊ ಇದೊಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿದೆ. ಸೊ ಇಲ್ಲಿ ಬಂದಾಗ ಇಲ್ಲಿ ಬರ್ತೀನಿ. ಗುರು ಅವ್ರ ತಂದೆ ನನಗೆ ಭಾಳ ಚಿರಪರಿಚಿತರು. ಈ ಬಿಡದಿನಲ್ಲಿ ತಟ್ಟೆ ಇಡ್ಲಿ ಅಂದರೆ ಭಾಳ ಫೇಮಸ್ಸು. ಭಾಳಷ್ಟು ಹೋಟ್ಲುಗಳಿದ್ದಾವೆ. ಇದು ಶಶಿ ಹೋಟ್ಲ್ ಇರ್ಬೋದು, ಬೇರೆ ಬೇರೆ ಹೋಟ್ಲುಗಳಿರ್ಬೋದು, ಎಲ್ಲೂ ಕೂಡ ಫೇಮಸ್ ಇದೆ ಇಲ್ಲಿ. ಆದರೆ ಯೂಶ್ವಲಿ ನಾನು ಇಲ್ಲಿ ಬರ್ತಾ ಇರ್ತೀನಿ. ಸೊ ಒಳ್ಳೆ ಟೇಸ್ಟಿ ಫುಡ್ಡು ಸಿಗುತ್ತೆ. ಸೂಪರ್ ಅಣ್ಣ. ರಾಮಚಂದ್ರ ಅಪ್ಪ ಅವ್ರ ಬಗ್ಗೆ ಹೇಳಿದ್ರಿ, ದಯಾ ಅವ್ರ ತಂದೆಯವ್ರ ಬಗ್ಗೆ. ಅಣ್ಣ ಹೆಂಗೆ ಚಿರಪರಿಚಿತರು, ಎಷ್ಟು ವರ್ಷದಿಂದ ಅವ್ರನ್ನ ನೋಡಿದ್ರಿ ನೀವು ಅಂತ? ನಾವು ಬಾಲ್ಯದಿಂದಲೇ ಅವ್ರು ನೋಡಿದ್ದೀನಿ. ಅವ್ರು ನನಗಿಂತ ಭಾಳ ಸೀನಿಯರ್ ಇದ್ದು. ಸೊ ಬಾಲ್ಯದಿಂದಲೇ ಅವರು ಒಳ್ಳೆ ವ್ಯಕ್ತಿ. ಸೊ ಅವ್ರ ಮಕ್ಕಳಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡೋದ್ರಲ್ಲೇ ಒಳ್ಳೆ ತೀರ್ಮಾನ ತೆಗೆದುಕೊಂಡ್ರು ಅಂತ ನಾನು ಯಾವಾಗೂ ನನ್ನ ಮನಸ್ಸಲ್ಲಿ ಅನ್ಕೊಂತಾ ಇರ್ತೀನಿ. ಸೊ ಒಳ್ಳೆ ತೀರ್ಮಾನ ತೆಗೆದುಕೊಟ್ಟು. Super. So he was talking about Mr. Ramchandrappaji, who is actually the founder of Guru Hotel 28 years ago. That is what it is. And Manjana says that yes, he was a very close friend of him, and of course he was a very senior person, but he's seen him from his younger days as well. Ana, but ಒಂದು ವಿಷಯ ನಾನು ಎಲ್ಲರನ್ನೂ ಕೇಳ್ತಾ ಇದ್ದಿದ್ದೆ ಏನು ಅಂದರೆ, ಎಲ್ಲ ಅಂಗಡಿಗಳಿಗೂ ಇಲ್ಲಿ ಬಿಡದಿಲಿ ಫ್ಲೈಓವರ್ ಆದಮೇಲೆ ಈಗ ನಾವು ಪ್ರಗತಿನ ತಡೆಯೋದಕ್ಕಾಗೋದಿಲ್ಲ, ಪ್ರೋಗ್ರೆಸ್ ಆಗಲೇಬೇಕು, ಆ ಕನೆಕ್ಟಿವಿಟಿ ಬೇಕೇ ಬೇಕು. ಅಂಗಡಿಗಳು ಏನೇನು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಈಗ ನಮ್ಮ ದಯಾನೇ ನೋಡಿ, ಬರೀ ಇಡ್ಲಿ ಮತ್ತು ವಡೆ ಅಷ್ಟೇ ಕೊಡೋ ದಯಾ ಹೋಟೆಲ್ ಇವಾಗ ಗುರು ಹೋಟ್ಲಲ್ಲಿ ಮಶ್ರೂಮ್ ಪಲಾವ್ ಶುರು ಮಾಡಿದ್ದಾನೆ, ಆಮೇಲೆ ಸಾಂಬಾರು ಹಾಕಕ್ಕೆ ಶುರು ಮಾಡಿದ್ದಾನೆ. ಸೊ ಇಟ್ ಈಸ್ ಅ ವೆರಿ ಹ್ಯಾಪಿ ಒಕೇಶನ್. ಸೊ ಅವರವರು ಏಳಿಗೆಗೆ ತಕ್ಕಂತೆ, ಪ್ರಗತಿಗೆ ತಕ್ಕಂತೆ ಬದಲಾಯಿಸ್ಕೋತಾ ಇದ್ದಾರೆ. ನೀವು ಕಂಡಂತೆ ಬೇರೆ ಅಂಗಡಿಗಳು ಏನೇನೆಲ್ಲ ಬದಲಾವಣೆಗಳು ತಂದಿರಬಹುದು ಅಂತ ಫ್ಲೈಓವರ್ ಆದಮೇಲೆ? ಇಲ್ಲ, ಅದು ಆ್ಯಕ್ಚುಲಿ ನಮ್ಮದು ಬೈಪಾಸ್ ಆದಮೇಲೆ ಬಿಡದಿ ಇರ್ಬೋದು, ರಾಮನಗರ ಮತ್ತು ಚನ್ನಪಟ್ಟಣ, ಮಂಡ್ಯ ಈ ಬೈಪಾಸ್ಗಳಾದಮೇಲೆ ಏನಾಯಿತು, ಸ್ವಲ್ಪ ಇವ್ರಿಗೆಲ್ಲ ಪೆಟ್ಟು ಬೀಳ್ತು. ಹೌದು, ಬಿಸ್ನೆಸ್ಸಲ್ಲಿ ಪೆಟ್ಟು ಬೀಳ್ತು. ಆದರೆ ಬೈಪಾಸು ನ್ಯಾಷನಲ್ ಹೈವೇ ಅಥಾರಿಟಿಯವ್ರು ಮಾಡಬೇಕಾದ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಒಂದು ಸರ್ಟನ್ ಜಾಗನ ಕೊಡಬೇಕಾಗಿತ್ತು. ಕೊಟ್ಟು ಅಲ್ಲಿ ಒಂದು ಜಂಕ್ಷನ್ ಕ್ರಿಯೇಟ್ ಮಾಡಿ, ಅಲ್ಲಿ ಒಂದು ಫುಡ್ ಕೋರ್ಟು, ಒಂದು ಬಸ್ ಬೇ, ಈ ಥರದ್ದೆಲ್ಲ ಮಾಡಿದರೆ, ಒಂದು ಹಾಸ್ಪಿಟಲ್ ಫೆಸಿಲಿಟೀಸು, ಟಾಯ್ಲೆಟ್ಟು, ಇದನ್ನೆಲ್ಲ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೊ ಇವಾಗೂ ಅವಕಾಶ ಇದೆ ನ್ಯಾಷನಲ್ ಹೈವೇ ಅಥಾರಿಟಿಯವ್ರಿಗೆ. ಇವ್ರಿಗೆಲ್ಲರಿಗೂ ಅಲ್ಲಿ ತೊಗೊಂಡೋಗಿ ಕುಣಿಸೋಂಥ ಕೆಲಸ ಮಾಡ್ಬೋದು. ಸೊ ಅಲ್ಲಿ ಎಕ್ಸ್ಪ್ರೆಸ್ ವೇ ಮಾಡ್ದಂಗೂ ಆಗಬೇಕು, ಅಲ್ಲಿ ಹೋದವ್ರಿಗೆ ಅಲ್ಲಿ ಓಡಾಡೋರಿಗೆ ಎಲ್ಲ ಫೆಸಿಲಿಟಿನೂ ಕೊಡೋಂಗೆ ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛಾಸೆ. Super. So what a lovely solution Manjana has provided here. Of course, where the authorities can actually think about a bus bay, a food court, which is actually available in the NH that we always see, the national highways that we always see. Yes, Bengaluru Mysuru highway does not have it. ಅಣ್ಣ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಒಂಥರ ದೊಡ್ಡ ಸೊಲ್ಯೂಷನ್ ಸಿಕ್ಕಂಗಾಯ್ತು. ನೀವು ಫಾರಿನ್ ಕಂಟ್ರೀಸಲ್ಲಿ ಹೋದಾಗ ನೋಡಿ, ಎಲ್ಲ ನ್ಯಾಷನಲ್ ಹೈವೇಸು ಅಥವಾ ಸೂಪರ್ ಫಾಸ್ಟ್ ಹೈವೇಗಳೆಲ್ಲನೂ ಒಂದು ಇಂಟರ್ ಜಂಕ್ಷನ್ ಇರುತ್ತೆ, ಒಂದು ಸ್ಟಾಪ್ ಇರುತ್ತೆ. ಸ್ಟಾಪ್ನಲ್ಲಿ ನಿಮಗೆಲ್ಲ ಫೆಸಿಲಿಟೀಸು ಇರುತ್ತೆ. ಅಲ್ಲಿ ನಿಮಗೆ ಇವಾಗ ಹೋಟೆಲಿಂದ ಹಿಡಿದು, ಒಂದು ಕ್ಲಿನಿಕ್ಕಿಂದ ಹಿಡಿದು, ಒಂದು ಒಂದು ಟ್ರಾಮಾ ಸೆಂಟ್ರಿಂದ ಹಿಡಿದು, ಒಂದು ಟಾಯ್ಲೆಟಿಂದ ಹಿಡಿದು, ಒಂದು ಪಂಚರ್ ಅಂಗಡಿಯಿಂದ ಹಿಡಿದು, ಒಂದು ಪೆಟ್ರೋಲ್ ಪಂಪಿಂದ ಹಿಡಿದು ಎಲ್ಲವೂ ಕೂಡ ಸಿಗುತ್ತೆ. ಸೊ ಆ ಥರ ಇವರು ಮಾಡ್ಬೋದಾಗಿರೋ ಮಿಡಲಲ್ಲಿ ಒಂದು 2 ಕಡೆ ಮಾಡಿದರೆ ಅಟ್ಲೀಸ್ಟ್ ಅನುಕೂಲ ಆಗ್ತದೆ. ಈಗ ನಾವು ಹೈವೇನಲ್ಲಿ ಹೋಗ್ತಾ ಇರ್ತೀವಿ, ಪಂಚರ್ ಆಯಿತು ಅಂದರೆ ಎಲ್ಲಿಂದ ಹೋಗ್ತಾರೆ ಅಲ್ಲ. ಸೊ ಇದೆಲ್ಲ ಬೇಕು, ಈ ಫೆಸಿಲಿಟೀಸ್ ಎಲ್ಲ ನ್ಯಾಷನಲ್ ಹೈವೇ ಅಥಾರಿಟಿಯವರು ಮಾಡಬೇಕಿತ್ತು. ಸೊ ಇವಾಗ ಅವಕಾಶ ಇದೆ. ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಇದನ್ನು ಮಾಡಬೇಕು ಅಂತೇಳಿ, ಇನ್ಫ್ಯಾಕ್ಟ್ ನಾನು ಅಸೆಂಬ್ಲಿಗೆ ಕೂಡ ಮಾತಾಡಿದ್ದೆ ಈ ವಿಚಾರವನ್ನು. ಇದನ್ನು ಮಾಡಿದ್ರೆ ಎಲ್ರಿಗೂ ಆಗುತ್ತೆ. ಈಗ ಎಕ್ಸಿಸ್ಟಿಂಗ್ ಮೈಸೂರು ಹೈವೇನಲ್ಲಿದ್ದಂಥ ಈ ಹೋಟೆಲ್ಸ್ನವ್ರು ಇರ್ಬೋದು, ಬೇರೆ ಬೇರೆ ವ್ಯಾಪಾರಸ್ಥರು, ಇವಾಗ ಉದಾಹರಣೆಗೆ ಚನ್ನಪಟ್ಟಣದಲ್ಲಿ
ಬೊಂಬೆಗಳು ಮಾರ್ತಿದ್ರು. ಆ ಬೊಂಬೆಗಳನ್ನ ಹೈವೇನಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡಿದರೆ ಎಷ್ಟು ಅನುಕೂಲ ಆಗ್ತಿತ್ತು. ಅದು ಇವಾಗ ದಸರಾ ಟೈಮ್. ಸೊ ಇಲ್ಲಾಂದರೆ ಅವರು ಡಮ್ಮಿ ಆಗಿದ್ದಾರೆ. ಸೊ ಇದೆಲ್ಲವೂ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆ. ಸೂಪರ್ ಅಣ್ಣ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿದ್ದು. ನಿಮ್ಮ ರಾಜಕೀಯ ಒಂದು ಕರಿಯರ್ಗೆ ಆಲ್ ದ ವೆರಿ ಬೆಸ್ಟ್ ಆಗಲಿ ಅಣ್ಣ. ಯಾವಾಗಲೂ ಕೂಡ ನೋಡೋರು ನಿಮ್ಮನ್ನು ಬೆಂಬಲಿಸೋರು ಸಾಧ್ಯ ಇರ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವಾಟ್ ಅ ಲವ್ಲಿ ಥಾಟ್ isn't it by Manjana? You need to provide the bus bay, you need to provide something there. Yeah, see, that is what progress is always with. Yes, it comes with a little bit of difficulties, but we need to get used to it. We need to get acclimatized to something. And even nicely mentioned about the Chanpatna toys, very famous, world famous Chanpatna toys. Those toys does not get a shop to be go out there and sell their products, going out there and sell their products. But hey, Manjana told a very nice point. Hope the authorities take it up, and yeah, for everybody is good. Let it happen, especially for the consumers. We want to buy the toys, we want to go out there and eat the food. And yes, as Manjana mentioned, if the authorities take care of it, why not? Keep watching our channel. Place to go out there. Yes, thanks Tata for crossing the camera. Thanks Tata for crossing the camera. Thanks Tata for crossing the camera. ಏನ್ ಮಾಡಕ್ಕಾಗಲ್ಲ, ನಡೀತಾ ಇರುತ್ತೆ ಅದೆಲ್ಲ.